ತುಮಕೂರು ಸರ್ಕಾರಿ ಕಾಲೇಜುಗಳಲ್ಲಿ ಶಿಕ್ಷಕರ ಅಭಾವವಾಗಿದ್ದು ಅತಿಥಿ ಶಿಕ್ಷಕರನ್ನ ಕಾಲೇಜಿಗೆ ನೇಮಕ ಮಾಡಿಕೊಳ್ಳದೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಸಿಲೆಬಸ್ ಕಂಪ್ಲೀಟ್ ಆಗದೆ ಇನ್ನು 1 ತಿಂಗಳಲ್ಲಿ ಪರೀಕ್ಷೆ ಇದೆ, ನಾವು ಹೇಗೆ ಎಕ್ಸಾಮ್ ಬರೆಯೋದು ಎಂದು ವಿದ್ಯಾರ್ಥಿಗಳು ರೋಡಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಇಂದು ತುಮಕೂರಿನ ಟೌನ್ ಹಾಲ್ ಸರ್ಕಲ್ ನಲ್ಲಿ ಎಬಿವಿಪಿ ವಿದ್ಯಾರ್ಥಿಗಳ ಸಂಘಟನೆ ಹಾಗೂ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಸರ್ಕಾರಿ ಕಾಲೇಜಿಗೆ ಉಪನ್ಯಾಸಕರನ್ನ ನೇಮಕ ಮಾಡಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದ್ರು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ಶಿಕ್ಷಣ ಸಚಿವರು ವಿದ್ಯಾರ್ಥಿಗಳನ್ನ ಗಮನಿಸದೆ ನಿದ್ದೆ ಮಾಡ್ತಿದ್ದಾರಾ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಪರೀಕ್ಷೆಯಲ್ಲಿ ಫೇಲ್ ಆದ್ರೆ ವಿದ್ಯಾರ್ಥಿಗಳು ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ. ಇಲ್ಲಿ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ ಎಂದು ದೂರದಿಂದ ಇಲ್ಲಿಗೆ ಬಂದಿದ್ದೇವೆ, ಆದರೆ ಇಲ್ಲಿ ನಮಗೆ ಪಾಠ ಮಾಡಲು ಶಿಕ್ಷಕರೇ ಇಲ್ಲ. ಸರ್ಕಾರಿ ವಿದ್ಯಾರ್ಥಿಗಳ ಬಾಳಲ್ಲಿ ಆಟವಾಡ್ತಿದೆ ಸರ್ಕಾರ ಎಂದು ಕಿಡಿಕಾರಿದ್ದಾರೆ. ಕಾಣಿಸಲ್ವ ಅಧಿಕಾರಿಗಳಿಗೆ? ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ. ಅಧಿಕಾರ ಕೇಳ್ತಾ ಇದ್ದೀರಾ? ಮಾಡ್ತಾ ಇದ್ದಲ್ಲ ಪ್ರೊಟೆಸ್ಟ್ ನೋಡಿ. ಶಿಕ್ಷಣ ಮಂತ್ರಿಗೆ ಹೇಳಿದ್ದಾರೆ. ವಿದ್ಯಾರ್ಥಿ ವಿರೋಧಿ ಶಿಕ್ಷಣ ಮಂತ್ರಿಗೆ ಹೇಳಿದ್ದಾರೆ. ವಿದ್ಯಾರ್ಥಿಗಳ ವಿರೋಧಿ ಮುಖ್ಯಮಂತ್ರಿಗೆ ಹೇಳಿದ್ದಾರೆ. ವಿಧಾನಸಭೆಯ ಗದ್ದುಗೆದಾರರೇ, ವಿಧಾನಸಭೆಯ ಗದ್ದುಗೆದಾರರೇ, ವಿಧಾನಸಭೆಯ ಗದ್ದುಗೆದಾರರೇ, ಬೇಕೇ ಬೇಕು, ಬೇಕೇ ಬೇಕು. ಬರಲೇಬೇಕು, 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 ಬರಲೇಬೇಕು. ಏಕೆ ಬೇಕು?
ಅಯ್ಯಯ್ಯೋ 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 ಬೇಕೇ ಬೇಕು ಬೇಕೇ ಬೇಕು ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿಧಾನಸಭೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಧಿಕಾರಿಗಳು ಬರಲೇಬೇಕು. ಮೇಡಮ್, ನಾವು ಯಾವ ಸರ್ಕಾರ ವಿರುದ್ಧ ಯಾವ ಸರ್ಕಾರ ಪರವಾಗಿಲ್ಲ. 3 ವರ್ಷದಿಂದ ಸ್ಕಾಲರ್ಶಿಪ್ ಬಂದಿಲ್ಲ ಮೇಡಮ್ ಯಾವೊಬ್ಬ ವಿದ್ಯಾರ್ಥಿಗಳು. ಹಾಸ್ಟೆಲ್ಗಳಂತೂ ಯಾವ ಪರಿಸ್ಥಿತಿ ಇದೆ ಅಂದರೆ ನಿಮ್ಮ ಆಫೀಸಿಗೆ ಡೈಲಿ ಬರುವಂಥ ಪರಿಸ್ಥಿತಿ. ಈ ರಾಜ್ಯದ ಶಿಕ್ಷಣ ಮಂತ್ರಿಗಳ ಮೀಟಿಂಗ್ ಈ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ನಮ್ಮಲ್ಲಿ ಡಿಸ್ಕಸ್ ಮಾಡ್ತೀವಿ. ಬರೋ ವಿದ್ಯಾರ್ಥಿಗಳು ಸುನೇಣ ಬರೋ ಓಕೆ